ಇವತ್ತಿನ ವಿಡಿಯೋದಾಗ ಚರ್ಚೆ ಮಾಡೋಣ ಕ್ಯಾಂಡಿ ಫೋರ್ಸ್ ಕ್ಯಾಪ್ಸ್ಯೂಲ್ 200 mg ಬಗ್ಗೆ. ಕ್ಯಾಂಡಿ ಫೋರ್ಸ್ ಕ್ಯಾಪ್ಸ್ಯೂಲ್ 200 mg ಅಂದ್ರೆ ಏನು, ಅದರ ಒಳಗಡೆ ಮೇನ್ ಕಂಟೆಂಟ್ ಏನೇನು ಇರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮಗೆ ಕ್ಯಾಪ್ಸ್ಯೂಲ್ ಬರೆದು ಕೊಡ್ತಾರೆ, ಡಾಕ್ಟರ್ ಯಾವ ಪ್ರಮಾಣದಾಗ ಈ ಕ್ಯಾಪ್ಸ್ಯೂಲನ್ನು ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಈ ಕ್ಯಾಪ್ಸ್ಯೂಲ್ ಬಳಸ್ಬೋದು, ಈ ಕ್ಯಾಪ್ಸ್ಯೂಲ್ ನಿಮ್ಮ ಮೈ ಒಳಗೆ ಯಾವ ರೀತಿ ಕೆಲಸ ಮಾಡುತ್ತಾ, ಈ ಕ್ಯಾಪ್ಸ್ಯೂಲ್ ನೀವು ತೊಗೊಂಡಾದ್ಮೇಲೆ ನಿಮ್ಗೆ ಸೈಡ್ ಇಫೆಕ್ಟ್ ಏನೇನು ಆಗ್ಬೋದು, ಯಾರು ಈ ಕ್ಯಾಪ್ಸ್ಯೂಲನ್ನು ಬಳಸ್ಲಿಕ್ಕೆ ಹೋಗಬಾರ್ದು, ಈ ಕ್ಯಾಪ್ಸ್ಯೂಲದ್ದು ಸಬ್ಸ್ಟಿಟ್ಯೂಟ್ ಏನೇನು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಕ್ಯಾಂಡಿ ಫೋರ್ಸ್ ಕ್ಯಾಪ್ಸ್ಯೂಲ್ 200 mg ಏನೈತೆ ನೋಡ್ರಿ, ಇದು ಒಂದು ಅಲೋಪತಿಕ್ ಕ್ಯಾಪ್ಸ್ಯೂಲ್. ಮತ್ತು ಕ್ಯಾಂಡಿ ಫೋರ್ಸ್ ಕ್ಯಾಪ್ಸ್ಯೂಲ್ ಇದು ಬಿಲಾಂಗ್ ಆಗುತ್ತೆ ಗ್ರೂಪ್ ಆಫ್ ಮೆಡಿಸಿನ್, ಅದಕ್ಕೆ ಆ್ಯಂಟಿ ಫಂಗಲ್ ಅಂತ ಕರೀತಾರೆ ರೀ. ಸೊ ಇದು ಪ್ರಮುಖತಃ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮೈಯಾಗ ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಅದನ್ನು ಟ್ರೀಟ್ ಮಾಡಲಿಕ್ಕೆ ಇದನ್ನು ಉಪಯೋಗ ಮಾಡಲಾಗ್ತೈತಿ. ಈ ಕ್ಯಾಪ್ಸ್ಯೂಲ್ದು ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದ್ರೊಳಗೆ ನೋಡ್ರಿ, ಇಟ್ರಾಕೋನಜೋಲ್ 200 mg ಪ್ರಮಾಣನಾಗ ಇರ್ತೈತಿ. ಈ ಕ್ಯಾಪ್ಸ್ಯೂಲ್ ನೋಡ್ರಿ ನಿಮ್ಗೆ 100 mg ದಾಗೂ ಸಿಗ್ತೈತಿ, 200 mg ದಾಗೂ ಸಿಗ್ತೈತಿ. ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವುದಪ್ಪ ಅಂದ್ರೆ ಮ್ಯಾನ್ಕೈಂಡ್ ಫಾರ್ಮಾ. ಇದನ್ನ ಯಾವ ರೀತಿ ನೀವು ಸ್ಟೋರ್ ಮಾಡ್ಬೇಕಂದ್ರೆ ನೋಡ್ರಿ, 30 ಡಿಗ್ರಿ ಸೆಲ್ಸಿಯಸ್ ತಳಗೆ ಈ ಕ್ಯಾಪ್ಸ್ಯೂಲನ್ನು ಸ್ಟೋರ್ ಮಾಡಬೇಕು. ಅಂದ್ರೆ ನಿಮ್ಮ ಮನ್ಯಾಗ ನಾರ್ಮಲ್ ತಾಪಮಾನನಾಗ ನೀವು ಇದನ್ನ ಇಡ್ಬೋದು. ಇಲ್ಲ ನೀವು ಎಲ್ಲಿ ಇರ್ತೀರಿ, ಅಲ್ಲಿ ಬಹಳ ಜಾಸ್ತಿ ತಾಪಮಾನ ಇದೆ, ಬಹಳ ಜಾಸ್ತಿ ಬಿಸಿಲಿದೆ ಅಂದ್ರೆ ಈ ಕ್ಯಾಪ್ಸ್ಯೂಲನ್ನು ನೋಡಿ ಡೈರೆಕ್ಟ್ ಬಿಸಿಲು ಸೂರ್ಯದ ಕಿರಣದ ತಳಗೆ ಇಡಕ್ಕೆ ಹೋಗ್ಬಿಡ್ರಿ. ಇಲ್ಲ ಇದು ಕೆಲಸ ಮಾಡೋ ಕ್ಷಮತೆ ಏನಿರ್ತೈತಿ ನೋಡ್ರಿ, ಅದು ಕಡಿಮೆ ಆಗಿಬಿಡ್ತೈತಿ. ಈಗ ಈ ಕ್ಯಾಪ್ಸ್ಯೂಲದ್ದು ಇಂಡಿಕೇಶನ್ ಬಗ್ಗೆ ಮಾತಾಡೋಣ ಅಂದ್ರೆ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಸೊ ನೋಡ್ರಿ, ನಿಮ್ಗೆ ಮೈಯಾಗ ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಅದು ಫಂಗಲ್ ಇನ್ಫೆಕ್ಷನ್ ನಿಮ್ಮ ಬಾಯಾಗಿರ್ಬೋದು, ನಿಮ್ಮ ಕುತ್ತಿಗೆ ಒಳಗಾಗಿರ್ಬೋದು, ಇಲ್ಲ ಮಹಿಳೆಯವ್ರ ಯೋನಿ ವೆಜೈನಾ ಒಳಗಾಗಿರ್ಬೋದು, ಇಲ್ಲ ಮೈ ಯಾವುದೇ ಭಾಗದಾಗ ಆಗಿರ್ಬೋದು, ನಿಮ್ಮ ಉಗುರ್ನಾಗ ಆಗಿರ್ಬೋದು, ಇಲ್ಲ ನಿಮ್ಮ ಪಾದದ್ದು ಟೋನೇಲ್ಸ್ ಏನಿರ್ತಾವೆ ನೋಡ್ರಿ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು. ಇದೇ ರೀತಿ ಎಲ್ಲರ ಫಂಗಲ್ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಅದನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಈಗ ಇದರ ಡೋಸೇಜ್ ಬಗ್ಗೆ ಮಾತಾಡೋಣ ರೀ. ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದಾಗ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನೋಡ್ರಿ, ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18ಕ್ಕಿಂತ ಮೇಲಿದೆ ಅವ್ರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಕ್ಯಾಂಡಿ ಫೋರ್ಸ್ 200 mg ಕ್ಯಾಪ್ಸ್ಯೂಲ್ ಏನಿದೆ, ಒಂದೇ ದಿನ ನಿಮ್ಗೆ ಇದನ್ನು ಡಾಕ್ಟರು ಬೆಳಿಗ್ಗೆ ಒಂದು ಕ್ಯಾಪ್ಸ್ಯೂಲು, ರಾತ್ರಿಗೆ ಒಂದು ಕ್ಯಾಪ್ಸ್ಯೂಲು, ಊಟ ಆದಮೇಲೆ ನಾರ್ಮಲ್ ನೀರು ಜೊತೆಗೆ ತೊಗೊಳ್ಳಿಕ್ಕೆ ಹೇಳಿರ್ತಾರೆ. ಮತ್ತು 2ನೇ ದಿನದ್ಲಿಂತ್ರ ಈ ಕ್ಯಾಪ್ಸ್ಯೂಲ್ ನಿಮ್ಗೆ ದಿನಕ್ಕೆ ಒಂದೇ ತೊಗೊಳಕ್ಕೆ ಹೇಳ್ತಾರೆ ರೀ. ಬೆಳಿಗ್ಗೆ ನಾಷ್ಟ ಆದಮೇಲೆ ತೊಗೊಳಕ್ಕೆ ಹೇಳ್ತಾರೆ, ಅದನ್ನು ನಾಷ್ಟ ಆದಮೇಲೆ ತೊಗೊಳಕ್ಕೆ ಹೇಳಿರ್ತಾರೆ, ಮತ್ತು ನಾರ್ಮಲ್ ನೀರು ಜೊತೆಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಈ ರೀತಿ ಜನರಲಿ ಇದನ್ನು ಕೊಳ್ಳಾಗ್ತೈತಿ. ಇಲ್ಲ ಅಂದ್ರೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಯಾವ ರೀತಿ ಇದನ್ನು ಬಳಸಕ್ಕೆ ಹೇಳಕೊಂತಾರ ಆ ರೀತಿ ಕೂಡ ನೀವು ಇದನ್ನು ಬಳಸ್ಬೋದು. ಈಗ ಮಾತಾಡೋಣ, ಎಷ್ಟು ದಿನದ ಮಟ್ಟ ನೀವು ಈ ಕ್ಯಾಪ್ಸ್ಯೂಲನ್ನು ಸೇವನೆ ಮಾಡ್ಬೋದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ದು ಹಿಸ್ಟ್ರಿ ತೊಗೊತಾರೆ, ನಿಮ್ಮ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ, ನಿಮ್ಮ ರಕ್ತ ತಪಾಸಣೆ ರಿಪೋರ್ಟ್ ನೋಡ್ತಾರೆ, ನಿಮ್ಮ ಬಾಡಿ ಕಂಡೀಷನ್ ನೋಡ್ತಾರೆ, ಮತ್ತು ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಅವ್ರದ್ದು ನಿಮಗೆ ಬರೆದು ಕೊಡ ಅಂತಾರೆ. ನಿಮ್ಮ ಮೈ ಯಾವ ಭಾಗನೇ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ರೀ. ಯಾಕಂದ್ರೆ ಬೇರೆ ಬೇರೆ ಪಾರ್ಟ್ನಾಗ ಹೆಂಗೆ ಫಂಗಲ್ ಇನ್ಫೆಕ್ಷನ್ ಆಗಿರ್ತೈತಿ, ಅದ್ರಾಗ ಬೇರೆ ಬೇರೆ ತರೀಕೆಯಲ್ಲಿ ಇದನ್ನು ನಿಮ್ಗೆ ತೊಗೊಳಕ್ಕೆ ಹೇಳ್ತಾರೆ. ಮತ್ತು ಅದಕ್ಕೆ ಎಷ್ಟೆಷ್ಟು ದಿನ ತೊಗೋಬೇಕು ಅನ್ನೋದು ಯಾವಾಗ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ನಿಮ್ಮ ಮೈ ಯಾವ ಭಾಗನಾಗ ಇದಾಗೈತಿ ಅದರ ಸಂಬಂಧ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ತೊಗೊಳಕ್ಕೆ ಹೇಳಾಕುಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಮಾತಾಡೋಣ, ಈ ಕ್ಯಾಪ್ಸ್ಯೂಲ್ ನಿಮ್ಮ ಮೈ ಒಳಗೆ ಯಾವ ರೀತಿ ಕೆಲಸ ಮಾಡ್ತೈತಿ. ಸೊ ನೋಡ್ರಿ, ಕ್ಯಾಂಡಿ ಫೋರ್ಸ್ ಕ್ಯಾಪ್ಸ್ಯೂಲ್ ಒಳಗೆ ಇಟ್ರಾಕೋನಜೋಲ್ ಕಂಟೆಂಟ್ ಇರ್ತೈತಿ. ಅದು ಒಂದು ಆ್ಯಂಟಿ ಫಂಗಲ್ ಡ್ರಗ್ ರೀ. ಸೊ ಇದು ಏನು ಮಾಡ್ತೈತಪ್ಪ ಅಂದ್ರೆ ಫಂಗಸ್ ಏನಿರ್ತೈತಿ ಅದನ್ನ ಸಾಯಿ ಹೊಡಿತೈತಿ, ಇಲ್ಲ ಅದ್ರ ಗ್ರೋತ್ ಏನಿರ್ತೈತಿ ನೋಡ್ರಿ ಅದನ್ನ ತಡಿತೈತಿ. ಯಾವ ರೀತಿಯಪ್ಪ ಅಂದ್ರೆ ಆ ಫಂಗಸ್ದು ಮೇನ್ ಸೆಲ್ ಮೆಂಬ್ರೇನ್ ಏನಿರ್ತೈತಿ ನೋಡ್ರಿ ಅದನ್ನ ಇದು ಡಿಸ್ಟ್ರಾಯ್ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಫಂಗಲ್ ಇನ್ಫೆಕ್ಷನ್ ಲಕ್ಷಣ ಏನಿರ್ತಾವ ನೋಡ್ರಿ ಅದು ಕಡಿಮೆ ಆಗ್ತಾ ಬಂದ್ಬಿಡ್ತವೆ. ಈಗ ಮಾತಾಡೋಣ, ಈ ಕ್ಯಾಪ್ಸ್ಯೂಲ್ ನೀವೇನಾರ ಸೇವನೆ ಮಾಡಕ್ಕೆ ಕುಂತೀರಂದ್ರೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು. ಸೊ ನೋಡ್ರಿ, ಸೈಡ್ ಇಫೆಕ್ಟ್ ಏನಿದೆ ಪ್ರತಿಯೊಬ್ಬರಿಂದ ತೊಗೊಂಡವ್ರಿಗೆ ಸೈಡ್ ಇಫೆಕ್ಟ್ ಆಗ್ತಾವಂತ ಅಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆತಂದ್ರೆ ಏನೇನು ಆಗ್ಬೋದು, ನಿಮ್ಗೆ ವಾಂತಿ ಬಂದಂಗೆ ಆಗ್ಬೋದು, ಇಲ್ಲ ನೀವು ವಾಂತಿ ಮಾಡ್ಕೊಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ, ವಿಪರೀತ ಹೊಟ್ಟೆನೂ ಆಗ್ಬೋದು, ಇಲ್ಲ ನಿಮ್ಗೆ ಮಲಬದ್ಧತೆ ಸಮಸ್ಯೆ ಆಗ್ಬೋದು, ಸಂಡಾಸ ಆಗ್ಲಾರ್ದಂಗೆ ಇರೋದು, ತಲೆ ಸುತ್ತು ಬರೋದು,
ತಲೆ ವಿಪರೀತ ನೋವು ಆಗೋದು, ಇಲ್ಲ ಇಂಡೈಜೆಷನ್ ಸಮಸ್ಯೆ ಆಗ್ಬೋದು, ಏನು ತಿಂದಿರ್ತೀರ ಅದು ಪಾಚನ ಆಗ್ಲಾರ್ದಂಗೆ ಇರ್ಬೋದು. ಇವೆಲ್ಲ ಸೈಡ್ ಎಫೆಕ್ಟ್ ನಿಮ್ಗೆ ಆಗ್ಬೋದು. ಈಗ ಮಾತಾಡೋಣ ಈ ಕ್ಯಾಪ್ಸೂಲಿದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ, ಅಂದರೆ ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ಒಂದೇದು ನೋಡ್ರಿ, ಈ ಕ್ಯಾಪ್ಸೂಲ್ ಒಳಗೆ ನಾ ಏನು ಕಂಟೆಂಟ್ ಐತೆ ಅಂತ ಹೇಳಿನಿ, ಇಟ್ರಾಕೊನೋಜೋಲ್, ಆ ಕಂಟೆಂಟ್ ನಿಮ್ಗೆ ಆಗಿ ಬರಂಗಿಲ್ಲ ಅಂದ್ರೆ ಇನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎರಡನೇದು, ಈ ಕ್ಯಾಪ್ಸೂಲ್ ನೀವು ಸಿರೆ ಕುಡ್ದಾದ್ಮೇಲೆ ಆಲ್ಕೋಹಾಲ್ ತೊಗೊಂಡಾದ್ಮೇಲೆ ತೊಗೊಳಿಕ್ಕೆ ಹೋಗ್ಬೇಡ್ರಿ. ಈ ಕ್ಯಾಪ್ಸೂಲ್ ನೀವೇನಾರ ಗಾಡಿ ಹೊಡ್ಯಾಕ ಕುಂತೀರಿ ಅಂದ್ರೆ ಆ ಹೊತ್ತನ್ನ ತೊಗೊಳಕ್ಕೆ ಹೋಗ್ಬಿಡ್ರಿ. ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರೆ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ಅವರು ನಿಮ್ಮ ಡಾಕ್ಟರ್ ನಿಮ್ಗೆ ತೊಗೊಳಕ್ಕೆ ಹೇಳ್ಯಾರಂದ್ರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಈ ಕ್ಯಾಪ್ಸೂಲನ್ನು ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಮಾತಾಡೋಣ ಈ ಕ್ಯಾಪ್ಸೂಲ್ದು ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ. ಸೊ ನೋಡ್ರಿ, ಕ್ಯಾಂಡಿ ಫೋರ್ಸ್ ಕ್ಯಾಪ್ಸೂಲ್ 200 mg ಏನಿದೆ, ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಇಟ್ರಾಕೊನೋಜೋಲ್ ಇರ್ತೈತಿ. ಸೊ ಇಟ್ರಾಕೊನೋಜೋಲ್ ಕಂಟೆಂಟ್ ಇದ್ದಿದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ತಮ್ಮ ಕ್ಯಾಪ್ಸೂಲ್ ರೆಡಿ ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಫೇಮಸ್ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಇಟ್ರಾಲೇಸ್ 200 ಕ್ಯಾಪ್ಸೂಲ್, ಫಂಜಿಜಿ 200 ಕ್ಯಾಪ್ಸೂಲ್, ಐಟ್ ಮ್ಯಾಕ್ 200 ಕ್ಯಾಪ್ಸೂಲ್, ಮೋನೋಕ್ಯಾನ್ 200 ಕ್ಯಾಪ್ಸೂಲ್, ಮೈಕೋ ಕ್ಲಿಯರ್ 200 ಕ್ಯಾಪ್ಸೂಲ್. ಸೊ ಇದ್ರೊಳಗೂ ಕಂಟೆಂಟ್ ಇಟ್ರಾಕೊನೋಜೋಲ್ ಇರ್ತೈತಿ. ಇದ್ರದ್ದು ವರ್ಕಿಂಗ್ ಮೆಕ್ಯಾನಿಸಮ್, ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಈಗ ಈ ಕ್ಯಾಪ್ಸೂಲದ್ದು ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ, ಇದು ನಿಮ್ಗೆ 137 ರೂಪಾಯಿ, 137 ರುಪೀಸ್ನಾಗ 7 ಕ್ಯಾಪ್ಸೂಲದ್ದು ಒಂದು ಪ್ಯಾಕ್ ಸಿಗ್ತೈತ್ರಿ. ಇಲ್ಲ 211 ರೂಪಾಯಿ, 211 ರುಪೀಸ್ನಾಗ 10 ಕ್ಯಾಪ್ಸೂಲದ್ದು ಒಂದು ಪ್ಯಾಕ್ ಸಿಗ್ತೈತ್ರಿ, ಕ್ಯಾಂಡಿ ಫೋರ್ಸ್ 200 mg. ಈಗ ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದನ್ನು ಒತ್ತಿಗೆ ಬಿಡ್ರಿ. ಅದನ್ನು ಒತ್ತಿಕಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.